ನನ್ನ ಹೆಸರು ರಾಮ್ ಪ್ರಸಾದ್ ಗಂಗಾಧರಯ್ಯ ಅಂತ. ನಮ್ ಚಾಚಿ ಆಂಟಿ ಹೇಳಿದ್ರೆ ತುಂಬಾ ಖುಷಿ ಆಗ್ತಾರೆ. ನಮ್ಮ ಅಪ್ಪನ ಹೆಸರು ಗಂಗಾಧರಯ್ಯ ಅಂತ. ನನ್ನ ಹೆಸರು ರಾಮ್ ಪ್ರಸಾದ್. ನಿಮ್ದು ಗಂಡುಗಲಿ ವಂಶ ಅಲ್ವಾ? ನಮ್ಮ ಅಪ್ಪನಿಗೂ ಈ ಮನೆಗೂ ತುಂಬಾನೇ ವಿಶ್ವಾಸ ಇತ್ತಂತೆ. ಯಾವಾಗ ಹೇಳಿದ್ರು? ಸ್ವಯಕ್ ಮುಂಚೆ. ಬಳಿಕೊಟ್ ಸಮಾರಾಧನೆ ಪತ್ರಿಕೆ ಅಲ್ಲ, ಇದು ನನ್ನ ಮದುವೆ ಪತ್ರಿಕೆ. ಸರಿ ಸರಿ, ಈ ಮನೆ ಯಜಮಾನ್ ಯಾರು ಅಂತ ಹೇಳಿ ಅವ್ರ ಹೆಸರು ಬರೀತೀನಿ. ಇಲ್ಲೇ ಗುಡ್ಕಲ್ ತರ ನಿಂತಿಲ್ವಾ? ಇವರೇ ಈ ಮನೆ ಹಿರಿಯರು, ರಂಗಮ್ಮ ಗಂಡುಗಲಿ ಅಂತ. ಅವ್ರ ಹೆಸರಿಗೆ ಬಂದಿದ್ದೀನಿ. ಏ ಚಂಪ, ಅವರೇ ಫಂಕ್ಷನ್ಗೆ ಹೋಗ್ತಾರೇನೆ, ಅದಕ್ಕೆಲ್ಲ ಹೋಗೋದು ನಾನು. ಈ ಮನೆ ಯಜಮಾನಿನೂ ನಾನು. ಇವ್ರು ಯಾರು? ಇವ್ರ ತಂಗಿನಾ? ಅವ್ರನ್ನ ಕೇಳಿ ನೋಡಿ. ನಾನು ಈ ಮನೆ ಹಿರಿಯ ಸೊಸೆ. ನನ್ನ ಹೆಸರೇ ಬರಿಯಪ್ಪ, ಜಾಜಿ ಅಂತ. ಗಂಡುಗಲಿ ವಂಶ ನಮ್ಮದು. ಈ ಅಂಶ ಎಲ್ಲಿಂದ ಬಂದು ಸೇರ್ಕೊಂಡು ಇವ್ರ ಹೆಸರನ್ನ ಹೇಗಪ್ಪ ಬರೀತೀಯಾ? ನೀವ್ ತಾನೇ ಇನ್ನೇನು ಎಲ್ಲಿಂದನೋ ಬಂದು ಈ ಮನೆಗೆ ಸೊಸೆಯಾಗಿ ಸೇರ್ಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆಸಿ ವಾದ ಮಾಡ್ಬೇಡ. ಅವಳು ಪತ್ರಿಕೆಯಲ್ಲಿ ನನ್ನ ಹೆಸರು ಬರ್ಕೊಡೋದಾದ್ಲೇ ಸರಿ, ಇಲ್ಲ ಅಂದ್ರೆ ಆ ಪತ್ರಿಕೆನ ಹರಿದು ಚೂರು ಚೂರು ಮಾಡಿ ಅವಳ ಮುಖಕ್ಕೆ ಎತ್ತಿಸಿ. ನಾನು ಅಷ್ಟೇ, ಪತ್ರಿಕೆಗೆ ಬೆಂಕಿ ಹಚ್ಚಿ ಬೂದಿ ನಾನು ಹಣೆಗೆ ಹಚ್ತೀನಿ. ಅಲ್ಲ, ನಿಮ್ಮಿಬ್ರು ಜಗಳದಲ್ಲಿ ನನ್ಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಹಾಗಾದ್ರೆ ನನ್ನ ಹೆಸರು ಬಲಿ ಲಂಗಮ್ಮ. ಲಂಗಮ್ಮ ಅಂತನಾ? ಹಾ, ಲಂಗಮ್ಮ. ಅಯ್ಯೋ, ಅವ್ರಿಗೆ ರಾ ಅಕ್ಷರ ಬರಲ್ಲ. ನೀವು ರಂಗಮ್ಮ ಅಂತ ಬರೀರಿ. ಜಾಜಿ ಅಂತ ಬರೀರಿ. ನೋಡಿ, ಈ ಮನೆ ಯಜಮಾನ್ರು ಯಾರು ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಇದ್ರ ಮೇಲೆ ಹೆಸರು ಬರ್ದು ಮದ್ವೆಗ್ ಬರ್ಬೇಕು. ನಿಮ್ಮಂತ ಹಿರಿಯರ ಆಶೀರ್ವಾದ ನನಗ್ ಬೇಕು. ಏನೋ ನಮ್ಮಪ್ಪ ಆಗಾಗ ನಿಮ್ ಕುಟುಂಬದ ಹೆಸರು ಹೇಳ್ತಿದ್ರು. ಕಾರ್ಡ್ ಕೊಟ್ಟೋಗೋಣ ಅಂತ ಬಂದೆ. ಇಲ್ಲಿಗ್ ಬಂದಾದ್ಮೇಲೆ ಗೊತ್ತಾಯ್ತು ನಾನು ಯಾಕೆ ಬಂದೋ ಅಂತ. ಪತ್ರಿಕೆ ಇಟ್ಟಿದ್ದೀನಿ, ಸಾಧ್ಯ ಆದ್ರೆ ಬನ್ನಿ. ಮನೆ ಹಿರಿಯರಿಗೆ ದಮ್ಡಿ ಮರ್ಯಾದೆನೂ ಇಲ್ಲ. ಸರಿಯಾಗಿ ಹೇಳ್ದೆ. ಅತ್ತೆ, ಮನೆ ಕೆಲಸದೊಳಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಇದರಿಂದ ಮುಂದೆ ತುಂಬಾ ತೊಂದರೆ ಅನುಭವಿಸ್ತೀರಾ. ನೋಡ್ತಾ ಇರಿ. ನಾನು ನೋಡ್ತೀನಿ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಯಜಮಾನ್ರೆ? ಇವರು ನನ್ನ ಯಜಮಾನ್ರು, ನಿನ್ನ ಯಜಮಾನ್ರಲ್ಲ. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತ ಇಟ್ಕೊಂಡಿಲ್ಲ. ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ನಾನೇ ಕೇಳ್ತೀನಿ. ರೀ, ಏನ್ರಿ ಇವತ್ತು ಇಷ್ಟು ಖುಷಿಯಾಗಿದ್ದೀರಾ? ಮೇಡಮ್ ಅವರೇ, ನಾವು ಈ ಲೆವೆಲ್ ವರೆಗೂ ನ್ಯಾಯ ಕೊಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಯಾವ ಲೆವೆಲ್ವರೆಗೂ ಯಜಮಾನ್ರೆ? ಚಾಮರಾಜಪೇಟೆನಲ್ಲಿ ಅಣ್ಣ ಮತ್ತು ತಮ್ಮರ ಮಧ್ಯೆ ಜಗಳ ಭಾರಿ ಜಗಳ. ಒಬ್ಬನ ಕೈಯಲ್ಲಿ ಚಾಕು, ಇನ್ನೊಬ್ಬನ ಕೈಯಲ್ಲಿ ಮತ್ತೊಬ್ಬನ ಕೈಯಲ್ಲಿ ಲಾಂಗು, ಇನ್ನೊಬ್ಬನ ಕೈಯಲ್ಲಿ ಹುಡುಗೋಲು. ಇಂಥ ಹೊತ್ತಿನಲ್ಲಿ ನಾನು ಎದುರ್ತೀನ? ನಾನು ಯಾರು? ಗಂಡಗಲಿ ವಂಶದ ಪುಂಡ. ಇಬ್ಬರು ಹತ್ರ ಕರೆದೆ, ಹೆಗಲ ಮೇಲೆ ಕೈ ಹಾಕೊಂಡೆ. ನೋಡ್ರಪ್ಪ, ನನಗೆ ಇವೆಲ್ಲ ಆಗ್ಬರಲ್ಲ, ಬಿಟ್ಟಾಕಿ ಅಂದೆ. ಹಂಗೆ ಬಿಟ್ಟಾಕಿ. ಹಾಗೆ ಒಂದು 5 ಹೆಜ್ಜೆ ವಾಕಿಂಗ್ ಕರ್ಕೊಂಡು ಹೋಗಿ ಅರಳಿ ಕಟ್ಟೆ ಮೇಲೆ ಕೂರ್ಸ್ಕೊಂಡು ನ್ಯಾಯ ಕೊಟ್ಟೆ. ನೋಡಿ, ಯಾರೋ ಹಿಂದಿನಿಂದ ಬಂದು ಬೆನ್ನ ಮೇಲೆ ರಪ್ ಅಂತ ಹೊಡೆದಂಗಾಯ್ತು. ಕೆಳಗಡೆ ಬಿದ್ದೆ. ಎದ್ದು ನೋಡ್ತೀನಿ, ಅವರಪ್ಪ ಅವರಮ್ಮ ನನಗೆ ಶಬಾಷ್ಗಿರಿ ಕೊಟ್ಟಿರೋದು. ಧರ್ಮರಾಯನ್ ಬಿಟ್ರೆ ನೆಕ್ಸ್ಟ್ ನೀವೇ. ಇಂಥ ಒಂದು ಅದ್ಭುತವಾದ ನ್ಯಾಯನ ಆ 3 ಕಣ್ಣಿನ ಮುಕ್ಕಣ್ಣನಿಂದನೂ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಪ್ಪಿ ತಪ್ಪಿ ಇದೇನಾದ್ರೂ ಕೋರ್ಟ್ ಮೆಟ್ಲು ಹತ್ತಿದ್ರೆ 10-20 ಲಕ್ಷ ಖರ್ಚಾಗಿ ಇಬ್ಬರಲ್ಲೊಬ್ರು ಜೈಲ್ ಸೇರ್ತಾ ಇದ್ರು ಅಂತ ನನ್ನನ್ನ ಹೊಗಳಿ ಮೊನ್ನೆ ಶೂಲಕ್ಕೆ ಏರ್ಸಿದ್ರ? ಈ ಹೊನ್ನಿನ ರಿಂಗನ್ನ ನನ್ನ ಬೆರಳಿಗೆ ತೋರಿಸ್ತು. ಇನ್ಮೇಲಿಂದ ಈ ಉಂಗುರ ಹಾಕೊಂಡೆ ಎಲ್ಲ ಜಗಳಗಳಿಂದ ಬಗೆಹರಿಸ್ತಾರೆ. ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ ಮಾತೃಷೆ. MSc ಹೇಳ. ಏನು ಯಜಮಾನ್ರೆ, ನೀವು ಮೊದಲು ಈ ಮನೆ ಅತ್ತೆ ಸೊಸೆ ಜಗಳನ್ನ ಬಗೆಹರಿಸ್ಬೇಕು ನೋಡಿ. ಅತ್ತೆ ಸೊಸೆಯ ಜಗಳ ಒಳ್ಳೆ ಕೋಳಿ ಜಗಳ ಇದ್ದಂಗಿರುತ್ತೆ. ಅದೇನು ಅಂತ ಸ್ವಲ್ಪ ವಿವರಿಸಿ ಹೇಳಿ. ನಾನು ಈ ಮನೆ ಯಜಮಾನಿ ಅಲ್ವಂತೆ. ನೀವೇ ಹೇಳ್ರಿ, ಲಗ್ನ ಪತ್ರಿಕೆ ಮೇಲೆ ಯಾರ ಹೆಸರು ಬರಿಬೇಕು? ಇವ್ರ ಹೆಸರು, ನನ್ನ ಹೆಸರು. ಮದ್ವೆ ಹೋಗೋದು ಇವ್ರು, ನಾನು. ಮಗನೇ, ನನ್ನ ಹೆಸರು ಬಲಿ. ಬಲಿ. ಏನಾದ್ರೂ ಇವ್ರ ಹೆಸರು ಪತ್ರಿಕೆ ಮೇಲೆ ಬರೆದ್ರೆ ಬಲಿ ಹಾಕ್ಬಿಡ್ತೀನಿ. ನೋಡಿ, ನೀವ್ ಯಾರು ಟೆನ್ಷನ್ ಆಗ್ಬೇಡಿ. ಇದು ಮನೆಗೆ ಬಂದಿರೋ ಆಹ್ವಾನ ಪತ್ರಿಕೆ. ಹಾಗಾಗಿ ಮನೆ ಯಜಮಾನನ ಹೆಸರು ಇದ್ರ ಮೇಲೆ ಇರ್ಬೇಕು. ಮನೆ ಯಜಮಾನ ಅಂದ್ರೆ ನನ್ನ ಹೆಸರು. ಅಮ್ಮನ ಮುಂದೆ ಹೆಂಡತಿ ಹೆಸರು ಹೇಳೋದಕ್ಕೆ ಧೈರ್ಯ ಸಾಲದೇನು? ನನ್ನ ಮಗನ ಮಗಳು ಹೆತ್ತು ಸಾಕಿ ಬೆಳೆಸ್ತವಳು ನಾನಮ್ಮ. ನೀವೇ ಮಾಡ್ಬೇಕು. ಇನ್ನೇನು, ನಿಮ್ಗೆ ಹೆರಿಗೆ ಮಾಡಿಸಿ ಡಾಕ್ಟ್ರು ಸಾಕಿ ಬೆಳೆಸ್ತಾರ? ನೋಡಿ, ಅತ್ತೆ ಸೊಸೆ ಇಬ್ರು ಈ ಭಾನುವಾರ ಬಿಡು ಮಾಡ್ಕೊಂಡು ಸುತ್ತಮುತ್ತ ಸಿನಿಮಾನ ಒಂದು ಸಲ ನೋಡ್ಬಿಡಿ. ಆಗ ನೀವು ಸುಖವಾಗಿರ್ತೀರಾ, ನಾವು ನೆಮ್ಮದಿಯಾಗಿರ್ತೀವಿ. ನಮಗೆ ಇಬ್ರು ಮುಖ್ಯ. ಒಂದು ಈ ಕಣ್ಣಾದ್ರೆ ಮತ್ತೊಂದು ಈ ಕಣ್ಣು. ಈ ಕಣ್ಣು ಓಕೆ, ಆ ಕಣ್ಣು ಕಣ್ಣಲ್ಲ, ಹುಣ್ಣು. ಸರಿ ಬಿಡು, ನಿನಗೆ ಇವಳೆ ಹೆಚ್ಚಾದ್ಲೆ ಇವಳ ಹೆಸರನ್ನ ಬಲ್ಕ. ನೋಡಿ, ನಿಮ್ಗೆ ನಿಮ್ ತಾಯಿನೇ ಹೆಚ್ಚಾದ್ರೆ ಅವ್ರ ಹೆಸರೇ ದೊಡ್ಡ ಪೆನ್ ತಗೊಂಡು ಬರ್ಕೊಳ್ಳಿ. ಏನು
ಯಜಮಾನ್ರೆ ಯಾರ್ ಎಲ್ ಬೇಕಾದ್ರೂ ಹೋಗ್ಲಿ ನಾನ್ ಇದೀನಲ್ಲ ನನ್ ಹೆಸರೇ ಬರ್ದ್ಬಿಡಿ. ನೋಡು ಪಾಂಡುರಂಗನ್ ಮುಖ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ. ಈ ನ್ಯಾಯ ದೇವತೆ ಕಣ್ಣಿಗೆ ಪಟ ಕಟ್ಟಿರ್ತಾರೆ, ನ್ಯಾಯ ಕೂಡ ನಾನು ಕೂಡ ಕಣ್ಣಿಗೆ ಮೂಗಿಗೆ ಬಾಯಿಗೆ ಪಟ ಕಟ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಏನಂತ ನ್ಯಾಯ ಕೊಡ್ತೀರಾ? ಅತ್ತಿಗೆ ದೊಡ್ಡವರ ಅತ್ತೆ ದೊಡ್ಡವರ? ಸುತ್ತ ಮುತ್ತ ಲೇ ನಾನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸುಮ್ಮನೆ ಹೋಗ್ಬಿಟ್ರ ಹೋಗ್ರ. ನನ್ನ ಸಂಕ ನನಗೆ ಮೇಲೆ ಇವ್ರು ಬೇರೆ ಬಂದಿದ್ದಾರೆ. ನನ್ನ ತಲೆ ಮೊಸರು ಗಡಿಗೆ ಆಗೋಯ್ತು. ಚಂಪಾ ಒಂದು ಲೋಟ ಕಾಫಿ ತಗೊಂಡ್ ಬಾ. ಏನು ಯಜಮಾನ್ರೆ ಬಿಸಿ ಬಿಸಿ ಕಾಫಿ. ನಮ್ಮಿಬ್ರಲ್ಲಿ ಯಾರೇ ಮುಖ್ಯ? ಸೊಸೆದಾನೇ ಮುಖ್ಯ. ಅದೇ ಮುಖ್ಯ ಅಂತ ಹೇಳೋ. ಸೊಸೆ ಇಲ್ಲಾಂದ್ರೆ ವಂಶನೇ ಅತ್ತೆ ಇಲ್ಲ ಅಂದ್ರೆ ವಂಶನೇ ಇರೋಲ್ಲ. ನನಗೆ ತಲೆ ಕೆಡ್ತಾ ಇದೆ, ಕಾಫಿ ಕುಡ್ಬಿಟ್ಟು ಆಮೇಲೆ ನ್ಯಾಯ ಕೊಡ್ತೀನಿ. ರೀ, ಈ ವಿಷಯ ಇತ್ಯರ್ಥ ಆಗೋವರೆಗೂ ನೀವು ಒಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ. ಕ್ಷಮಣವ್ರೆ, ಕಾಫಿ ಕುಡಿತೀರಾ? ಬಹುಶಃ ನೀವು ಮನೆಯಿಂದ ಬರೋವಾಗ ಕುಡ್ಕೊಂಡೇ ಬಂದಿರ್ತೀರಲ್ವಾ? ಅದೇನು ಅಂತ ಹೇಳಿ. ನೋಡಪ್ಪ, ಇವ ನನ್ನ ದೊಡ್ಡ ಮಗ ಪ್ರದೀಪ, ಇವನು ಎರಡನೇ ಮಗ ಪಾರ್ಥ. ನನ್ನ ಆಸ್ತಿಯನ್ನು ಪಾಲಬೇಕು, ಇಲ್ಲೇ ಹೋದ್ರು ಆಸ್ತಿನೂ ಬಿಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಲ್ಲ ಆಸ್ತಿನೂ ನಾನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿ. ಕ್ಷಮಣವ್ರೆ, ನೀವು ಅದು ಏನೇನು ಆಸ್ತಿ ಸಂಪಾದನೆ ಮಾಡಿದಿರಿ ಅಂತ ಒಂದು ಪಟ್ಟಿ ಬಿಡಿ. 4 ಅಂತಸ್ತಿನ ಒಂದು ಬಿಲ್ಡಿಂಗ್, 2 ಸೈಟು, ಒಂದು ಹಳೆ ಮನೆ. ಈ ಆಸ್ತಿಲಿ ಇವರಿಬ್ಬರಿಗೆ ಏನೇನು ಕೊಡಬೇಕು ಅಂತ ನೀನೇ ತೀರ್ಮಾನ ಮಾಡಿ ಹೇಳ್ಬಿಡಬೇಕು. ಒಳ್ಳೆ ಚೆನ್ನಾಗೈತಲ್ಲ ಕ್ಷಮಣ್ಣವ್ರೆ. ಅಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡೋರು ತಾವು, ಅವರಿಬ್ರು ನಿಮ್ಮ ಮಕ್ಕಳು, ನೀವೇ ಹಂಚ್ಕೊಳ್ಳಿ. ನೀನು ಚೆನ್ನಾಗಿ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತ ಚಾಮರಾಜಪೇಟೆ ಜನ ಎಲ್ಲ ಹೇಳ್ತಾ ಇದ್ದಾರೆ. ಹೌದು, ಚಾಮರಾಜಪೇಟೆನಲ್ಲಿ ಇಬ್ರು ಅಣ್ಣ ತಮ್ಮರು ಮಚ್ಚು ಲಾಂಗು ಕುಡ್ದು ಹಿಡ್ಕೊಂಡು ಜಗಳ ಬಿದ್ಬಿಟ್ಟಿದ್ರು. ನಾನು ಮತ್ತೆ ಹೋಗಿ ನ್ಯಾಯ ಹೇಳಿದೆ ನೋಡಿ, ಅವರಪ್ಪ ಅವರಮ್ಮನಿಗೆ ಫುಲ್ ಖುಷಿ ಆಗ್ಬಿಡ್ತು. ಅವರೇ ಈ ಉಂಗ್ರ ಕೊಟ್ಟು ನ್ಯಾಯದ ಉಂಗ್ರ. ನಾನು ಪಾರ್ಥ, ನನಗ್ ಮೋಸ ಆದ್ರೆ ಸುಮ್ನೆ ಇರಲ್ಲ. ನಾನು ಹಿರಿಮಗ ಪ್ರದೀಪ, ನನಗೇನಾದ್ರೂ ಮೋಸ ಆದ್ರೆ ನೀವು ಜೀವಂತವಾಗಿರೋದೇ ಕಷ್ಟ ಆಗ್ಬಿಡುತ್ತೆ. ಮನೇಲೂ ಹೀಗೆ ಪ್ರಾಣ ತಿಂತಾರೆ, ಅದಕ್ಕೆ ನಿನ್ನ ಹತ್ರ ತಂದ್ಬಿಟ್ಟಿದ್ದು. ನಾನು ನಾಳೆ ಬರ್ತೀನಿ, ನ್ಯಾಯ ಕೊಟ್ಬಿಡು. ನಮ್ಮಿಬ್ರಿಗೂ ನ್ಯಾಯ ಸಿಗೋವರೆಗೂ ನಾವ್ ಇಲ್ಲೇ ಇರ್ತೀವಿ. ಪ್ರದೀಪ ಬಾರಳ್ಳಿ. ಏನು ಕಾಫಿ ಆಯ್ತಾ? ಬೆಳಗ್ಗೆನೆ ಆಯ್ತು, ನೆನ್ನೆನೆ ಆಯ್ತು, ಮೊನ್ನೆನೆ ಆಯ್ತು. ಅವತ್ತೋ ಒಂದು ದಿನ ಒಟ್ಟಿನಲ್ಲಿ ಆಯ್ತಲ್ಲ. ಏಯ್, ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಈಗೇನು ಪ್ರಮಾಣ ನೀಡ್ಬೇಕಾ? ಇಳಿಸು ಬೆರಳು. ಪ್ರಮಾಣ ಅಂದರೆ ಮಂತ್ರಿಗಳು ವಿಧಾನಸೌಧದ ಮುಂದೆ ನಿಂತು ಮಾಡ್ತಾರಲ್ಲ, ಹಾಗಲ್ಲ. ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಸರಿ, ಏನ್ ನಿನ್ ಪ್ರಶ್ನೆ ಅಂಕಲ್? ಈಗ ನಾನು ನ್ಯಾಯಮೂರ್ತಿ, ನ್ಯಾಯಮೂರ್ತಿ. ಅಂಕಲ್ ಗಿಂಕಲ್ ಅಂದ್ರೆ ಸುಳ್ಕಲ್ ತಂದು ಹೊರಡ್ತೀನಿ. ಪಾಂಡುರಂಗ, ಸ್ವಲ್ಪ ಬಾಲ ಇಲ್ಲಿ. ಹೆಸರು ಹಿಡಿದು ಕರೆದರೆ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೇನೆ. ನಾನೀಗ ಮೂರ್ತಿ, ನ್ಯಾಯಮೂರ್ತಿ. ಈಗೇನು? ನಿನಗೆ ಜನ್ಮ ಕೊಟ್ಟ ತಾಯಿ ಹೆಚ್ಚು ಅಥವಾ ಕಟ್ಟಿಕೊಂಡ ಹೆಂಡತಿ ಹೆಚ್ಚು? ನನಗೆ ತಾಯಿ ಅಂದ್ರೆ ಹುಚ್ಚು, ಹೆಂಡತಿನೇ ಹೆಚ್ಚು. ರೀ, ಆ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಬನ್ರಿ ಇಲ್ಲಿ. ನೀನು ಯಾರಿಗೋ ಹೆದರಿಕೊಂಡು ಉತ್ತರ ಕೊಡಬೇಕಾಗಿಲ್ಲ. ನಾನಿದ್ದೇನೆ, ನಿನಗೆ ಅನಿಸಿದ ಉತ್ತರವನ್ನು ಮಾತ್ರ ಕೊಡು. ನಾನು ನಿನಗೆ ಏನೂ ಮಾಡಲ್ಲ, ಹೆಚ್ಚು ಮಾಡಲ್ಲ. ಮಾಡಕ್ಕೂ ಆಗಲ್ಲ. ನನಗೆ ತಾಯಿಗಿಂತ ಹೆಂಡತಿನೇ ಮುಖ್ಯ. ಅವಳು ತವ್ರ ಮನೆಯಿಂದ ಚಿನ್ನ ತಂದ್ಲು, ದುಡ್ಡು ತಂದ್ಲು, ಕೆಜಿ ಗಟ್ಲೆ ನೆಮ್ಮದಿ ತಂದ್ಲು. ನನ್ನನ್ನ ನಾಯಿ ಮರಿ ತರ ಪ್ರೀತಿಯಿಂದ ಸಾಕಿದ್ಲು. ತಾಯಿ ಏನ್ ಮಾಡಿದ್ಲು? ನಿಮ್ಮ ತಾಯಿ ನಿನಗೆ ಏನು ಮಾಡಿದ್ಲು ಅಂತ ನನಗೆ ಏನು ಗೊತ್ತು? ಏನ್ ಮಣ್ಣಂಗಟ್ಟೇನೋ ಮಾಡಿಲ್ಲ. ನಿಮ್ಮ ತಂದೆ ನಿಮ್ಮ ಆಸ್ತಿಯ ವಿವರಗಳನ್ನೆಲ್ಲ ನನಗೆ ಕೊಟ್ಟಿದ್ದಾರೆ. ನಿಮಗೆ ಏನು ಬೇಕು ಅಂತ ನನ್ನನ್ನು ಕೇಳು, ನಾನು ಕೊಡಿಸ್ತೇನೆ. ಒಂದು ಹಳೆಯ ಮನೆ ಇದೆ, ಇಬ್ಬರಿಗೂ ಅರ್ಧ ಕೊಡ್ಲ. ಅದನ್ನ ಯಾವ್ದಾದ್ರು ಭಿಕ್ಷದವನ್ಗೆ ಹೋಗಿ ಕೊಡು. 2 ಸೈಟ್ಗಳು ಇದೆ, ಇಬ್ಬರಿಗೂ ಒಂದೊಂದು ಹಂಚಿ ಬಿಡಲ್ಲ. ಅದನ್ನ ಭೂ ಮಾಫಿಯಾದವರು ಸೈಟ್ ನಮ್ದು ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಕೋರ್ಟ್ ಹೋಗಿ ನೀನ್ ಬಿಡಿಸ್ಕೊಡ್ತೀಯಾ? ನಿನಗೆ ಅದು ಏನು ಬೇಕು ಅಂತ ಬಾಯಿ ಬಿಟ್ಟು ಕೇಳು, ನಾನು ಕೊಡಿಸ್ತೇನೆ. ಚಾಮರಾಜಪೇಟೆಯಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಇದೆಯಲ್ಲ, ಅದು ನನಗೆ ಬೇಕು. ಬಿಲ್ಡಿಂಗ್ ಅನ್ನ ಭಾಗ
ಮಾಡಿ ಅದೆಷ್ಟು ಜನಕ್ಕೆ ಅಂತ ನಾನು ಹಂಚಲಿ? ಹಾಗೆ ಹೊಡೆದು ಹಂಚುವುದು ಸರಿನಾ? ನೀವೇ ಯೋಚನೆ ಮಾಡು. ಚಾಮರಾಜಪೇಟೆಯಲ್ಲಿರೋ ಬಿಲ್ಡಿಂಗ್ ನನಗ್ ಕೊಡ್ಲಿ, ಮಿಕ್ಕಿದ್ದನ್ನೆಲ್ಲ ನನ್ನ ತಮ್ಮಂಗ್ ಕೊಟ್ಕೊಳ್ಳಿ. ಆದರೆ ಅದನ್ನ ಭಾಗ ಮಾಡೋದಕ್ಕೆ ನಿನ್ನ ಅಪ್ಪ ಅನ್ನೋ ಬೆಪ್ಪ ಒಬ್ಬ ಇವನಪ್ಪ. ಅವ್ನು ಒಪ್ಪದೇ ಇದ್ರೆ ಅವನನ್ನ ಇಬ್ಬಾಗ ಮಾಡ್ತೀವಿ. ನೀನ್ ಸರಿಯಾಗಿ ನ್ಯಾಯ ಕೊಡದೇ ಇದ್ರೆ ನಿನ್ನನ್ನ ವಿಭಾಗ ಮಾಡ್ತೀವಿ. ಪ್ರದೀಪ ತುಂಬಾ ಒಳ್ಳೆಯವನು. ಅವನು ಅವ್ನ ಹೆಂಡತಿರ ತುಂಬಾ ಪ್ರೀತಿ ಮಾಡ್ತಾರೆ ಅನ್ಸುತ್ತೆ. ಅವನಿಗೆ ಅನುಕೂಲ ಆಗೋ ಹಾಗೆ ನ್ಯಾಯ ಕೊಟ್ರೆ ನನಗೂ ನ್ಯಾಯ ಸಿಕ್ಕಾಗೆ. ಯಾರಿಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ನ್ಯಾಯ ಕೊಡಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅಷ್ಟಿಲ್ದೇನೆ ಚಾಮರಾಜಪೇಟೆ ನಮಗೆ ಗುರಾಟ ಅವರ. ಅದಕ್ಕೋಸ್ಕರ ನೀವು ನಿಮ್ಮ ಇನ್ಫ್ಲುಯೆನ್ಸ್ ಅನ್ನ ನನ್ನ ಹತ್ತಿರ ತರಬೇಡಿ. ದಯವಿಟ್ಟು ಹೋಗಿ. ಗಂಡಕಲಿ ಪಾಂಡುರಂಗ ಒಬ್ಬನೇ ಹಿಂಗೆ, ಇನ್ನೊಬ್ಬ ಮತ್ತೆಂಗೆ. ಐ ಪಾಠ ಬಾರು ಇಲ್ಲಿ. ಮೂರ್ತಿ, ನ್ಯಾಯ ಮೂರ್ತಿ, ಮರ್ಯಾದೆ. ಅಂಕಲ್, ನಾನಂತೂ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇಟ್ಕೊಂಡಿದ್ದೀನಿ. ನೀವು ದೊಡ್ಡ ಮನುಷ್ಯರು, ನ್ಯಾಯವಾದಿಗಳು, ಧರ್ಮರಾಯನ ಅಪರಾವತಾರ ಅನ್ಕೊಂಡಿದ್ದೀನಿ. ನಿಮ್ಮ ಅಣ್ಣನನ್ನು ಕಂಡು ಒಂದು ಕ್ಷಣಕಾಲ ನಾನು ಭಯಭೀತನಾಗಿದ್ದೆ. ಆದರೆ ನಿನ್ನ ಸರಳತೆ ವಿನಯತೆಯನ್ನು ನೋಡಿ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಿನಗೆ ಅದೇನ್ ಬೇಕು ಅಂತ ಕೇಳಮ್ಮ, ನಾನು ಕೊಡಿಸ್ತೀನಿ. ನಮ್ಮ ಅಣ್ಣನಿಗೆ ಬೆಣ್ಣೆ ತಿನ್ಸಿ ನನಗ್ ಸುಣ್ಣ ಕೊಡಕ್ ಟ್ರೈ ಮಾಡಿದ್ರೆ ಅಷ್ಟೇ. ನನ್ನ ವಿಷಯ ಗೊತ್ತಿದೆಯಲ್ಲ, ಕೈ ಕಾಲನ್ನ ಲೋಟ ಲೋಟ ಮುರಿದಾಕ್ಬಿಡ್ತೀನಿ. ಚಾಮರಾಜಪೇಟೆಯಲ್ಲಿ ಹಾಡುವಾಗಲು ಇಬ್ಬರು ಅಣ್ಣ ತಮ್ಮಂದಿರು ಗುಡುಗಲು ಮತ್ತು ಚಾಕು ಚೈ ಹಿಡಿದುಕೊಂಡು ಬಂದಾಗ ಅವರನ್ನು ಅಪ್ಪ ಅಪ್ಪ ಅಂತ ಹತ್ತಿರ ಕರೆದು ಭುಜದ ಮೇಲೆ ಕೈ ಹಾಕಿಕೊಂಡು ನ್ಯಾಯವನ್ನು ಕೊಟ್ಟ ಕನ್ನಡದ ನ್ಯಾಯವಂತ ಇವನನ್ನು ನೀನು ಎದುರಿಸ್ತೀಯೇನೋ? ಬಾಡಿ ಸರಿಯಾಗಿ ಇಟ್ಟವ. ಏನ್ ಬೇಕು ಅಂತ ಕೇಳು, ನಾನು ಇದ್ದೇನಲ್ಲ, ನಾನು ನಿನಗೆ ಎಲ್ಲವನ್ನ ಕೊಡಿಸ್ತೇನೆ. ಅದೇ ಚಾಮರಾಜಪೇಟೆಯಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಇದೆಯಲ್ಲ, ಅದನ್ನ ನನ್ನ ಹೆಸರಿಗೆ ಮಾಡಿ ಮಿಕ್ಕಿದೆಲ್ಲ ನಮ್ಮ ಅಣ್ಣಂಗೆ ಕೊಟ್ಬಿಡಿ. ಆದರೆ ಆ ಬಿಲ್ಡಿಂಗ್ ಅನ್ನು ಭಾಗ ಮಾಡೋದಕ್ಕೆ ನಿಮ್ಮ ತಂದೆ ಬಿಲ್ಕುಲ್ ಒಪ್ತಾ ಇಲ್ಲವಲ್ಲ. ಅದಕ್ಕೆ ತಾನೇ ನ್ಯಾಯ ಕೇಳೋದಕ್ಕೆ ನಿಮ್ಮ ಹತ್ರ ಬಂದಿರೋದು. ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಅದಕ್ಕೂ ಮುಂಚೆ ನನ್ನದೊಂದು ಕಟ್ಟ ಕಡೆಯದಾದ ಪ್ರಶ್ನೆ. ನಿನಗೆ ಜನ್ಮ ಕೊಟ್ಟ ತಾಯಿ ಹೆಚ್ಚು ಅಥವಾ ಕಟ್ಟಿಕೊಂಡ ಹೆಂಡತಿ ಹೆಚ್ಚು? ಹೆಂಡ್ತಿನ ಅವಳು ಬಿಡಿ, ಅವಳೊಂದು ಮೂದೇವಿ. ಇವನು ಒಳ್ಳೆ ಹುಡುಗ, ನನ್ನ ಪರವಾಗಿದ್ದಾನೆ. ಕಟ್ಟಿಕೊಂಡ ಶ್ರೀದೇವಿ ಅಂತ ಹೆಂಡತಿಯನ್ನ ಮೂಟೇತಿ ಅಂತ ಕರೆಯಲಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ನನಗೆ ನನ್ನ ಹೆಂಡತಿನೂ ಏನು ಮಾಡಿಲ್ಲ, ನಮ್ಮ ಅಪ್ಪನೂ ಏನು ಮಾಡಿಲ್ಲ. ನನ್ನ ತಾಯಿನೇ ನನ್ನ ಕತ್ತಲ್ಲಿ ಸರಾನ ಮಾರಿ ನನ್ನ ಓದಿಸಿದಾಳೆ. ತಾಯಿಗಿಂತ ದೇವ್ರಿಲ್ಲ, ತಾಯಿನೇ ಹೆಚ್ಚು, ಹೆಂಡತಿ ಅಂದ್ರೆ ಹುಚ್ಚು. ನಾನು ಇರುವ ಸಂದರ್ಭದಲ್ಲಿ ನನ್ನನ್ನು ಯಾರಾದರೂ ಈಗ ಮಾತನಾಡಿಸಿದರೆ ನಾನು ಮನುಷ್ಯನಾಗಿರೋದಿಲ್ಲ. ಔಟ್, ಔಟ್, ಔಟ್. ನೀನು ಔಟ್. ನೋಡ್ಕೊಂಡು ನ್ಯಾಯ ಕೊಡು. ನನಗೇನಾದ್ರೂ ಅನ್ಯಾಯ ಆಯ್ತು ಅಂದ್ರೆ ನಿಮ್ ತಾಯಿ ನಿನ್ನ ಜೀವನ ಪೂರ್ತಿ ವೀಲ್ ಚೇರ್ ಅಲ್ಲಿ ಓಡಿಸ್ಬೇಕಾಗತ್ತೆ. ನೀನು ಕೈ ಕಾಲನ್ನ ಕತ್ತರಿಸಿರ್ತೀರಲ್ಲ, ಅದಕ್ಕೆ. ನೋಡು ನೋಡು ನೋಡು, ಚಾಮರಾಜಪೇಟೆ ಉಂಗುರ. ಉಂಗ್ರ ಗಿಂಗ್ರ ಅಂದ್ರೆ ಮನೆ ಮುಂದೆ ಡಂಗುರ ಓಡಿಸ್ಬಿಡ್ತೀನಿ ಅಷ್ಟೇ. ಏನಿದು ಸೀರೆನಾ? ಅಯ್ಯೋ, ಯಾಕಪ್ಪ ಸುಮ್ಮನೆ ತರಕ್ ಹೋದೆ? ನನಗೆ ಬೇಡವಾಗಿತ್ತು. ಸೀರೆ ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇದನ್ನ ನೀವು ಉಟ್ಕೊಂಡ್ರೆ ನಮ್ ಸೈನ್ಸ್ ಟೀಚರ್ ಸರಳ ಮೇಡಮ್ ತರಾನೇ ನೀವು ಕಾಣಿಸ್ತೀರಾ. ಅಷ್ಟೊಂದು ಇಷ್ಟನಾ? ನನಗೆ ಸೈನ್ಸ್ ಎಲ್ಲ ಇಷ್ಟ, ನಮ್ ಸರಳ ಮೇಡಮ್. ಅರ್ಥ ಆಯ್ತು. ಆ 4 ಅಂತಸ್ತಿನ ಬಿಲ್ಡಿಂಗು ನಿನ್ನ ಹೆಸರಿಗೆ ಬರ್ಬೇಕು. ನನ್ ಗಂಡನ್ ಹೇಳಿ ನಿನ್ ಕಡೆನೆ ನ್ಯಾಯ ಸಿಗೋ ಹಾಗೆ ಮಾಡಿ. ನನಗೆ ನ್ಯಾಯ ಸಿಗಬೇಕು, ಇಲ್ಲೇ ಇದ್ರೆ ಅನ್ಯಾಯವಾಗಿ ನಿಮ್ ಗಂಡ ಹೋಗ್ಬಿಡ್ತಾನೆ. ಒಂದ್ ನಿಮಿಷ. ಯಾಕಪ್ಪ ನಿಮ್ಮ ಸನ್ಮಾನ? ನೋಡಿದ್ರೆ ನಮ್ ತಾಯಿ ನೋಡಿದ್ರೆ ಆಗುತ್ತೆ. ಎಷ್ಟು ಒಳ್ಳೆ ಹುಡುಗನಪ್ಪ ನೀನು. ತಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೀಯ. ನಿನ್ ಹೆಂಡತಿ ಹೇಗೆ? ಅವಳು ಹೆಂಡತಿ ಅಲ್ಲ, ಪ್ರಾಣ ಹೆಂಡತಿ. ಪುರಂದರ ದಾಸನು ಇದೇ ಮಾತು ಹೇಳಿದಾಳಪ್ಪ. ಆಶೀರ್ವಾದ ಮಾಡಿ ಅಮ್ಮ. ಏನಂತ ಆಶೀರ್ವಾದ ಮಾಡ್ಲಪ್ಪ? 4 ಅಂತಸ್ತಿನ ಬಿಲ್ಡಿಂಗು ನನ್ನ ಹೆಸರಿಗಾಗ್ಲಿ ಅಂತ. ತಥಾಸ್ತು. ತಾಯಿ ಆಶೀರ್ವಾದ ಏನೋ ಸಿಕ್ತು. ಆದ್ರೆ ಮಗ ಅದನ್ನ ದಯಪಾಲಿಸ್ಲಿಲ್ಲ ಅಂದ್ರೆ ನಾಳೆ ಹುಟ್ಟೋ ಸೂರ್ಯ ನಾವು ನೋಡಲ್ಲ. ಬನ್ನಿ ಶಮಣ್ಣವರೇ, ಬನ್ನಿ ಒಳಗಡೆನೆ ಕೂತು ಮಾತಾಡೋಣ. ಅಯ್ಯೋ, ನಾನು ಒಳಗಡೆ ಬರಲ್ಲಪ್ಪ, ಅಲ್ಲಿ ನನ್ನ ಮಕ್ಕಳಿದ್ದಾರೆ.
ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಬಂದೆ. ಅಯ್ಯ ಅದೇನು ಅಂತ ಹೇಳಿ. ಈ ಹೆಂಡತಿ ಇದ್ರೂ ಕಷ್ಟ, ಸತ್ರೂ ಕಷ್ಟ. ನೀವು ಹೇಳಿದ ಮಾತು ಅಕ್ಷರ ಸಹ ಸತ್ಯ. ನಾನು ನೋಡಿ ನನ್ನ ಹೆಂಡತಿ ಇದ್ರು ಸತ್ತಂಗ್ ಬದುಕ್ತಾ ಇದ್ದೀನಿ. ಅದಕ್ಕೆ ನಾ ಹಾಗೆ ಬದುಕಬಾರ್ದು ಅಂತ 2ನೇ ಮದುವೆ ಆಗ್ಬಿಟ್ಟೆ. ಆದ್ರೆ ಈ ವಿಷಯ ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಈಗ ನಾ ಮದುವೆ ಆದವಳಿಗೆ 4 ಅಂತಸ್ತಿನ ಬಿಲ್ಡಿಂಗ್ ಕೊಡ್ಲೇಬೇಕು. ಈ ಒಪ್ಪಂದದ ಮೇಲೆ ನಾವು ಮದುವೆ ಆಗಿರೋದು. ನಾನು ಅವಳಿಗೆ ಕೊಡ್ಲಿಲ್ಲ ಅಂದ್ರೆ ಕೋರ್ಟು ಕಚೇರಿ ತಂದು ನನ್ನ ಬೀದಿಗೆ ತಂದ್ಬಿಡ್ತಾಳೆ. ಆಗ ಮಾತ್ರ ಆಗಬಾರ್ದು. ಆಮೇಲೆ ನೀವು ಬದುಕೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದು ಅಲ್ಲದೆ ಈ ಆಸ್ತಿ ಎಲ್ಲ ಪಿತ್ರಾರ್ಜಿತ ಅಲ್ಲ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋದು ಭಯಾರ್ಜಿತ. ಅದಕ್ಕೆ ಇನ್ನೊಂದು ಮದುವೆ ಆಗಿರೋದು. ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಶ್ಯಾಮಣ್ಣವ್ರೆ ಇಷ್ಟ ಹೇಳಿದ್ರಲ್ಲ ಸಾಕು ಬಿಡಿ. ನೋಡ್ತಾ ಇರಿ ನಿಮ್ಮ ಮಕ್ಕಳನ್ನ ಗುರಿ ಆಡ್ಸಂಗ್ ಆಡಿಸ್ಬಿಟ್ಟು ಆದ್ರೂ ಮಾಡಿ ಆ 4 ಅಂತಸ್ತು ಬಿಲ್ಡಿಂಗ್ ನನಗೆ ಗುರಿವಾಗಿ ಮಾಡ್ಕೊಡ್ತೀನಿ. ನಿನಗೆ ಕಮಿಷನ್ ಅಂತ ಹೇಳಿ 50,000 ರೂಪಾಯಿ ಕೊಟ್ಬಿಡ್ತೀನಿ. ಅತ್ತೆ ಈ ಅತ್ತೆ ಸೊಸೆ ಜಗಳದಲ್ಲಿ ನೀವೇ ಗೆಲ್ಬೇಕು. ನಾನ್ ನಿಮ್ ಜೊತೆಗಿದ್ದೀನಿ. ಅಲ್ಲೊಂದು ನಿಮ್ ಜೊತೆಗೆ ಬಂದ್ಬಿಟ್ರೆ ನಿಮ್ ಸಪೋರ್ಟ್ಗೆ 3 ಜನ ಇದ್ದಂಗ ಆಗುತ್ತೆ. ಚಂಪ, ನೀನು ಪಲ್ಲು ಇಬ್ರು ತಾನೆ, 3 ಜನ ಹೇಗಾಯ್ತು? ಅಯ್ಯೋ ಅತ್ತೆ, ಪಲ್ಲು ಬಾಲಂಗೋಚಿ ಅಟ್ಲ ಇಲ್ವಾ? ಯಾವತ್ತಿದ್ರು ಅಜ್ಜಾಜೆ ಕಡೆನೆ. ಇಲ್ಲ ಅತ್ತೆ, ಪಲ್ಲು ಹೇಳಿದ್ರೆ ಆ ಬಿಟ್ಲ ಸುಟ್ಟಿ ಪಿಟಿ ಕನ್ನಲ್ಲ. ನೋಡ್ತಾ ಇರಿ, ಕರೀರಿ ಪುತ್ರಿನ. ಪಲ್ಲು ಏನಮ್ಮ ಬಾಬಾ, ಆ 4 ಅಂತಸ್ತಿನ ಬಿಲ್ಡಿಂಗು ನ್ಯಾಯಯುತವಾಗಿ ಯಾರಿಗೆ ಸೇರಬೇಕು ಅಂದರೆ ಅದು ನ್ಯಾಯವಾಗಿ ಪಾತ್ರರಿಗೆ ಸೇರ್ಬೇಕು. ಮತ್ತೆ ಬಾಯ ಹಾಕಿದ್ರೆ ಮಿಷನ್ ಎತ್ತು ಬರ್ತೀನಿ. ನಮ್ಮ ಯಜಮಾನ ಹೇಳಿದಾಗೆ ಆ ಆಸ್ತಿ ಪಾರ್ಥಂಗೆ ಸೇರ್ಬೇಕು. ಇಲ್ಲ ಅಂದ್ರೆ ನಮ್ಮ ಆಸ್ತಿಲೇ ಅರ್ಧ ಭಾಗ ನನಗೆ ಕೊಟ್ಟುಬಿಡು. ಶ್ರಮಣ, ಅದು ವಿಷಯ ಯಾಕೋ ತುಂಬಾ ಗಂಭೀರಕ್ಕೆ ಹೋಗ್ತಾ ಇದೆ. ನೀವು ಹೇಳಿದ್ರಲ್ಲ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳಕ್ಕಾಗುತ್ತಾ? ಅದೆಲ್ಲ ಆಗಲ್ಲ ಪಾಂಡುರಂಗ. ನಿನ್ನ ನಂಬಿ ಕೇಸ ನಿನಗೆ ಕೊಟ್ಟಿದ್ದೀನಿ. ನೀನು ಮಾತಿನ ಪ್ರಕಾರ 4 ಅಂತಸ್ತಿನ ಬಿಲ್ಡಿಂಗ್ ನನಗೆ ಬರೋ ಹಾಗೆ ಮಾಡಿದ್ರೆ ನಿನಗೆ ಬರೋ ಕಮಿಷನ್ ನಿನಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡ್ತೀನಿ. ಹಲೋ ಶ್ರಮಣ, ಏನಾಯ್ತು ನಿಮಗೆ? ಏನು ಹಾರ್ಟ್ ಅಟ್ಯಾಕ್ ಆಯ್ತು? ಅಯ್ಯೋ, ಏನಾಯ್ತು ಹೇಳಿ ಅಂಕಲ್. ಆ 4 ಅಂತಸ್ತಿನ ಕಟ್ಟಡ ನಿಮ್ಮಪ್ಪನ ಪ್ರಾಣನೇ ತೆಗಿತಾ ಇದೆಯಪ್ಪ. ಅಯ್ಯೋ ಹಾಗಾಗ್ಬಾರ್ದು. ನಾವೊಬ್ಬನ ನಾನು ಉಳಿಸ್ಕೊತೀನಿ. ನಾನು ಅಷ್ಟೇ ನಾವೊಬ್ಬನ ಉಳಿಸ್ಕೊತೀನಿ. ಚಂದ್ರಪ್ಪ ಉಳಿಸ್ಕೊಟ್ಟಿಲ್ಲ. ಆ 4 ಅಂತಸ್ತಿನ ಕಟ್ಟಡನ ನಿಮ್ಮಪ್ಪ ಕೊನೆಗಾಲದ ಜೀವನಾಂಶಕ್ಕೆ ಅಂತ ಎತ್ತಿಟ್ಟಿದ್ದಾರೆ. ಯಾವಾಗ ನೀವಿಬ್ರು ಅದರಲ್ಲಿ ಭಾಗ ಕೇಳಿದ್ರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ನನಗೂ ಬಿಲ್ಡಿಂಗ್ ಬೇಡ. ನನಗೂ ಆ ಬಿಲ್ಡಿಂಗ್ ಬೇಡ. ಇನ್ಮೇಲೆ ನಾವಿಬ್ರು ಕಿತ್ತಾಡೋದು ಬೇಡ. ಒಂದಾಗಿ ನಮ್ಮ ಅಪ್ಪನ ಕಾಪಾಡೋಣ. ಬರೋ ಸರಿ. ಚಾಮರಾಜಪೇಟೆಯಲ್ಲಿ ಕೊಟ್ಟ ಹಾಗೆ ನಾನು ಇನ್ನೂ ಕೂಡ ನ್ಯಾಯಸಮ್ಮತವಾದ ನ್ಯಾಯವನ್ನೇ ಕೊಟ್ಟೆ. ನಾನು ಗೆದ್ದೆ. ಬೀಗ್ಬೇಡ. ಮನೆಯಲ್ಲಿರೋ ತಂಗಿಗೆ ಕರೆಕ್ಟ್ ಆಗಿ ನ್ಯಾಯ ಕೊಟ್ಟಿಲ್ಲ. ನನ್ ಮಾತಿಗೆ ನೀನ್ ಬೆಲೆ ಕೊಟ್ಟಿಲ್ಲ. ತಂದ್ಮೇಲೆ ಆಸ್ತಿಲ ಅರ್ಧ ಭಾಗ ಅಂದ್ರೆ 5 ಕೋಟಿ ಕೊಟ್ಬಿಡು. ಅಲ್ಲ ಇವ್ರು ಮೂರ್ಛೆ ಹೋಗಿದ್ಯಾಕೆ? ಅಲ್ಲಮ್ಮ, 4 ಜನಕ್ಕೆ ಹೊಡ್ಕೋಬೇಕಾದ ಎದೆ ಬರ್ತಾ ಒಬ್ಬರಿಗೆ ಹೊಡ್ಕೋತಾ ಇದೆಯಲ್ಲ, ಹೀಗಾದ್ರೆ ಹೇಗೆ? ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ ಗಂಡನ ಉಳಿಸ್ಕೊಡಿ ಡಾಕ್ಟ್ರೆ. ಡಾಕ್ಟ್ರೆ, ನನ್ನ ಮಗನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಅಲ್ಲಮ್ಮ, ಪೇಷಂಟ್ಗೆ ಉಳ್ಕೋಬೇಕು ಅನ್ನೋ ಆಸೆ ಅವ್ರಿಗೆ ಇಲ್ಲದ್ಮೇಲೆ ಯಾವ ಡಾಕ್ಟ್ರು ಏನ್ ಮಾಡಕ್ಕಾಗುತ್ತೆ? ಹಾಗನ್ಬೇಡಿ ಡಾಕ್ಟ್ರೆ, ನನಗಿರೋದು ಒಬ್ಬನೇ ಒಬ್ಬ ಮಗ. ಇರೋದವ್ರು ಒಬ್ರೇ ಒಬ್ಬ ಗಂಡ. ನನ್ಗಿರೋರು ಒಬ್ರೇ ಯಜಮಾನ್ರು. ಅವ್ರು ಮೂರ್ಛೆ ಹೋಗೋದಕ್ಕೆ ಯಾರು ಕಾರಣನೋ ಅವ್ರ ಹತ್ರ ಹೋಗಿ ಸಮಾಧಾನವಾಗಿ 2 ಮಾತು ಹೇಳಿದ್ರೆ ಸರಿ ಹೋಗ್ಬೋದೇನೋ. ಹೋಗೆ ಅಣ್ಣ, ಸದ್ಯಕ್ಕೆ ಆಸ್ತಿಲ್ ನನಗ್ ಭಾಗ ಬೇಡ. ನನಗೆ ಈಗ ಜೀವ ಬಂತು. ನಾನು ಹೇಳಿಲ್ಲ, ಶಾಕಿಂದ ಮೂರ್ಛೆ ಹೋಗಿದ್ರು ಈಗ ಸರಿ ಹೋಯ್ತು. ಮತ್ತೆ ಶಾಕ್ ಆಗ್ದಾಗ ನೋಡ್ಕೊಳ್ಳಿ. ನನ್ನ ಫೀಸ್ ನಾಳೆ ಬಂತು ಅವರು. ಯಾಕೆ ಡಾಕ್ಟ್ರೆ? ಅಲ್ಲ, ನಾನೀಗ ಫೀಸ್ ಕೇಳಿದ್ರೆ ಅವ್ರು ಶಾಕ್ ಆಗಲ್ಲ, ಹೋಮಾಗೆ ಹೋಗ್ಬಿಡ್ತಾರೆ. ರೀ, ಏನಂದ್ರೆ ಈಗ ಹೇಗಿದ್ದೀರಾ? ನ್ಯಾಯಸಮ್ಮತವಾದ ನ್ಯಾಯನೂ ಕೊಟ್ಟೆ. ತಗಲಾಕೊಂಡೋದ್ರಿಂದ ತಪ್ಪಿಕೊಂಡು ಬಂದೆ. ಇನ್ನೇನು ಭಯ, ಸಂತೋಷವಾಗಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲೇ ಇಲ್ಲ. ಯಾವ ಪ್ರಾಬ್ಲಮ್ ಮೇಡಮ್ ಅವರೇ? ಅವ್ರು ಹೆಚ್ಚು, ನಾನ್ ಹೆಚ್ಚು ಅನ್ನೋದು. ಹೇಳೋ, ಅತ್ತೆ ಹೆಚ್ಚು ಸೊಸೆ ಹೆಚ್ಚು ಅಂತ. ಏನ್ರಿ, ಸೊಸೆನೆ ಹೆಚ್ಚು ಅಂತ?